ಕೈದಿಯಂತೆ ಒಂದು ದಿನವನ್ನ ರೇವಣ್ಣ ಕಳೆದಿದ್ದಾರೆ. ಈಗ ರೇವಣ್ಣ ವಿಚಾರ ಇದಾದ್ರೆ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರ ಏನು? ಒಂದು ಪ್ರಜ್ವಲ್ ರೇವಣ್ಣಗೂ ಕಂಟಕ ತಪ್ಪಿದ್ದಲ್ಲ, ಅದರ ಜೊತೆಗೆ ಪ್ರಜ್ವಲ್ ವಿಡಿಯೋ ವೈರಲ್ ಮಾಡಿದಾರಲ್ಲ ಅವರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ. ಯಾಕಂದ್ರೆ ಅವರಿಗೂ ಈಗ ಬಂಧನ ಭೀತಿ ಎದುರಾಗಿದೆ. ಕಾರ್ತಿಕ್ ಸೇರಿದಂತೆ 4 ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಏಪ್ರಿಲ್ 23ಕ್ಕೆ ಹಾಸನದ ಸೆಂಟ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ಜೆಡಿಎಸ್ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ನೀಡಿದ್ದಂತಹ ದೂರು. ಕಾರ್ತಿಕ್, ಪುಟ್ಟರಾಜು, ಚೇತನ್, ನವೀನ್, ಶರತ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ 5 ದೂರು ದಾಖಲಾಗಿ 15 ದಿನ ಕಳೆದಿದೆ. ಆದರೂ ಕೂಡ ಇದುವರೆಗೂ ಆರೋಪಿಗಳ ಬಂಧನ ಆಗಿಲ್ಲ. ಹಾಸನ ಜಿಲ್ಲಾ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಆರೋಪಿಗಳ ಬಂಧನ ಆಗದೇ ಇದ್ರೆ ಸಾಕ್ಷಿ ನಾಶದ ಅನುಮಾನ ಕೂಡ ಇದೆ. ಆದ್ರೂ ಈ 5ರನ್ನ ಯಾಕೆ ಬಂಧಿಸಿಲ್ಲ ಅನ್ನೋ ಪ್ರಶ್ನೆ ಈಗ ಇಡ್ತಾ ಇದೆ. ಆರೋಪಿಗಳ ಬಂಧನ ಆಗಿಲ್ಲ ಅಂತ ಅಂದ್ರೆ ಸಾಕ್ಷಿ ನಾಶ ಆಗಬಹುದು ಅನ್ನುವಂತಹ ಅನುಮಾನ ಕೂಡ ಇದೆ. 15 ದಿನ ಆಗಿದೆ ದೂರು ದಾಖಲಾಗಿ, ಇದುವರೆಗೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಹಾಸನ ಜಿಲ್ಲಾ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಈಗ ಇವರಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ. ಎಸ್ಐಟಿ ಈ ಕೇಸನ್ನ ಕೂಡ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು, ಇವರ ವಿರುದ್ಧ ದಾಖಲಾದಂತಹ ದೂರಿನ ವಿಚಾರವನ್ನ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅವರನ್ನ ಕರೆದು ವಿಚಾರಣೆ ನಡೆಸೋದಾಗಲಿ ಅಂತಹ ಪ್ರಯತ್ನಗಳೇನು ಆಗಿರಲಿಲ್ಲ. ಹಾಗಿದ್ರೆ ಈಗಲೂ ಆರೋಪಿಗಳ ಬಂಧನ ಆಗದೆ ಹೋದ್ರೆ ಸಾಕ್ಷಿ ನಾಶ ಆಗಲ್ವಾ ಎನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ಮಧ್ಯೆ ಅವರು ಸಲ್ಲಿಸಿದ್ದಂತಹ ಈ ಆರೋಪಿಗಳು ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಕಾರ್ತಿಕ್ ಸೇರಿ 4 ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಏಪ್ರಿಲ್ 23ರಂದು ಹಾಸನದಲ್ಲಿ ಇವರ ವಿರುದ್ಧ ವಿಡಿಯೋ ವೈರಲ್ ಮಾಡಿದಂತಹ ಆರೋಪದಡಿ ಕೇಸ್ ದಾಖಲಾಯಿತು. ಕೇಸ್ ದಾಖಲಾಗಿದ್ದಷ್ಟೇ, ಅದಾದ ಮೇಲೆ ಇವರನ್ನ ಕರೆಸಿ ಮಾತನಾಡೋದು, ವಿಚಾರಣೆ ನಡೆಸುವಂತಹದ್ದು ಪ್ರಕ್ರಿಯೆಗಳು ನಡೆದಿರಲಿಲ್ಲ. ಡೀಟೇಲ್ಸ್ ಪಡೆಯೋಣ. ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವಿಡಿಯೋ ಮಾಡಿದ್ದೆಷ್ಟು ತಪ್ಪು, ವಿಡಿಯೋ ವೈರಲ್ ಮಾಡಿದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಆಗತ್ತೆ. ಈಗಾಗಲೇ ಅದರ ಬಗ್ಗೆ ದೂರು ದಾಖಲಾಗಿದೆ, ಕೇಸ್ ಆಗಿದೆ. ಆ ಕೇಸನ್ನ ಕೂಡ ಎಸ್ಐಟಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಆದರೆ ಈ ಆರೋಪಿಗಳನ್ನ ವಿಚಾರಿಸುವಂತದ್ದಾಗಲಿ ಅವರನ್ನ ಕರೆಸುವಂತದ್ದಾಗಲಿ ಅಂತಹ ಪ್ರಕ್ರಿಯೆಗಳಿಗೆ ಏನೂ ನಡೆದಿಲ್ಲ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಅಂತಹ ಪ್ರಕ್ರಿಯೆಗಳೇನಾದ್ರು ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಹೀಗಾಗ್ಲಿಲ್ಲ ಅಂತಂದ್ರೆ ಎಸ್ಐಟಿ ನಡೆ ಬಗ್ಗೆ ಕೂಡ ಅನುಮಾನ ಮೂಡೋದಿಲ್ವಾ ಅಂತ? ಪ್ರತಿಮಾ, ಹಾಸನ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳ ವಿರುದ್ಧ ದೂರು ದಾಖಲಾಗಿತ್ತು. ಹಾಸನದ ಸೆಂಟ್ ಠಾಣೆಯಲ್ಲಿ 23ನೇ ತಾರೀಕು ದೂರು ದಾಖಲಾಗಿತ್ತು. ಆದರೆ ಇದುವರೆಗೂ ಸಹ ಆ ಆರೋಪಿಗಳ ವಿಚಾರಣೆಗಾಗಲಿ ಪೊಲೀಸರು ಯಾರನ್ನೂ ಸಹ ಕರೆಸಿಲ್ಲ. ನಿರೀಕ್ಷಣಾ ಜಾಮೀನಿಗೆ 4 ಆರೋಪಿಗಳು ಕಾರ್ತಿಕ್, ಪುಟ್ಟರಾಜು ಹಾಗೂ ಚೇತನ್, ನವೀನ್, ಈ 4 ಆರೋಪಿಗಳು ನಿರೀಕ್ಷಣಾ ಜಾಮೀನಿಗೆ ಹಾಸನದ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ನಿರೀಕ್ಷಣಾ ಜಾಮೀನು ವಜಾ ಆದ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಎದುರಾಗಿದೆ ವೈರಲ್ ಆರೋಪಿಗಳಿಗೆ. ವಿಡಿಯೋ ಮಾಡಿಕೊಂಡಿದ್ದು ಎಷ್ಟು ತಪ್ಪು ಅಷ್ಟೇ ಪ್ರಮಾಣದ ತಪ್ಪು ವಿಡಿಯೋವನ್ನು ವೈರಲ್ ಮಾಡಿದ್ದು. ಅದರಲ್ಲೂ ವಿಡಿಯೋವನ್ನು ಯಾರ ಮಹಿಳೆಯರ ಮುಖವನ್ನು ಸಹ ಬ್ಲರ್ ಮಾಡದೆ ವಿಡಿಯೋವನ್ನು ವೈರಲ್ ಮಾಡಲಾಗಿದೆ. ಹೀಗಾಗಿ ಮಹಿಳೆಯರ ಮಾನಹಾನಿ ಆಗಿದೆ. ಜೊತೆಗೆ ಸಮಾಜವೂ ಸಹ ತಲೆ ತಗ್ಗಿಸುವಂಥ ಪ್ರಕರಣ ಇದಾಗಿತ್ತು. ಹೀಗಾಗಿ ಆರೋಪಿಗಳ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವೂ ಸಹ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳ ಈ ಪ್ರಕರಣದ ಸಂಬಂಧಪಟ್ಟಂತೆ ವಿಚಾರಣೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಏಪ್ರಿಲ್ 23ರಂದು ದಾಖಲಾಗಿರುವಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಎಸ್ಐಟಿ ಅಧಿಕಾರಿಗಳು ಯಾವುದೇ ತನಿಖೆಯನ್ನು ಸಹ ಕೈಗೊಂಡಿಲ್ಲ. ಹೀಗಾಗಿ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧದ ಪ್ರಕರಣ ಹಾಗಾದರೆ ಎಸ್ಐಟಿ ಅಧಿಕಾರಿಗಳ ವ್ಯಾಪ್ತಿಗೆ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಣ್ತಾ ಇದೆ. ಜೊತೆಗೆ ಇದು IPC ಸೆಕ್ಷನ್ 1860 ಪ್ರಕಾರ ಇದು 10 ವರ್ಷಗಳ ಶಿಕ್ಷಾವಧಿಯನ್ನು ಹೊಂದಿರುವಂತಹ ಪ್ರಕರಣ. ಹೀಗಾಗಿ IT ಆ್ಯಕ್ಟಲ್ಲೂ ಸಹ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಇದು ಬಹಳ ಗಂಭೀರವಾದ ಪ್ರಕರಣವಾಗಿರೋದ್ರಿಂದ SIT ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಯಾಕೆ ಮೌನವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.